ಒಂದು ಪ್ರಶ್ನೆ ಕೇಳ್ಬೇಕಣ್ಣ, ನಿಮ್ಗೆಲ್ಲಾದ್ರೂ ಮೈ ಮೇಲೆ ಅಚ್ಚ ಇದೆಯಾ ಅಂತ? ನಿಮಗೆ ಸರ್ ಚಿರು ಸರ್ ಅಚ್ಚೆ ಸಿಕ್ಕಾಪಟ್ಟೆ ಇದು ಅಲ್ವಾ? ಅದಕ್ಕೆ ಅಣ್ಣೋ ನೀವೆಲ್ಲ ಇಷ್ಟು ಟಾಪಲ್ಲಿ ಇರೋದು. ಅಲ್ಲ ನಮ್ಮ ಭಾರತದಲ್ಲಿ ನಾವು ಸೇಫ್ ಅಪ್ಪ, ಕೈ ಮೇಲೆ ಅಲ್ಲಿ ಇಲ್ಲಿ ಮಾತ್ರ ಅಚ್ಚೆ ಹಾಕೊಂತೀವಿ, ಬೇರೆ ದೇಶದಲ್ಲಿ ಬೇರೆ ಎಲ್ಲೆಲ್ಲ ಹಾಕೋತಾರೆ. ಹೇಳಿ ಇವಾಗ ವಿಷಯ ಹೇಳಿ. ನಾನು ಯಾಕೆ ಕೇಳಿದೆ ಅಂದಣ್ಣ, ನನಗೂ ಎಲ್ಲೂ ಮೈ ಮೇಲೆ ಅಚ್ಚೆ ಇಲ್ಲ. ಸೊ ಇರ್ಲಾರ್ದೆ ಇರುವೆ ಬಿಟ್ಕೊಂಡು ಒಂದಂಗೆ ನಾನು ಒಂದು ಕಡೆ ಅಚ್ಚೆ ಹಾಕ್ಸ್ಕೊಂಬಿಟ್ಟೆ. ಅಚ್ಚೆನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನನ್ನ ಹೆಂಡತಿ ಗೊತ್ತಾದ್ರೆ ಸ್ವಚ್ಛ ಭಾರತಕ್ಕೆ ತಂದಿರೋ ಪರಕೆಗಳೆಲ್ಲ ಅಚ್ಚೆ ಆಗ್ಬಿಡ್ತದೆ ನನಗೆ. ಅದಕ್ಕೇನೆ ನನಗೆ ಹಾಫ್ ಶರ್ಟ್ ಹಾಕಕ್ಕೆ ಇಷ್ಟ ಇದ್ರು ಕೂಡ ಫುಲ್ ಶರ್ಟ್ ಹಾಕೊಂಡೇ ಮೇಂಟೈನ್ ಮಾಡ್ತಾ ಇದ್ದೀನಿ ಅಣ್ಣ. ಒಟ್ಟಲ್ಲಿ ನಿಮ್ಮ ಉದ್ದೇಶ ನಿಮ್ಮ ಅಚ್ಚೆ ನಿಮ್ಮ ಹೆಂಡತಿ ಗೊತ್ತಾಗಬಾರ್ದು, ಹಂಗಾಗಿ ಫುಲ್ ಶರ್ಟ್ ಹಾಕೊಂಡಿದ್ರಿ. ಹೌದಣ್ಣ, ತುಂಬಾ ಕಷ್ಟವಾದ ವಿಷಯ. ಶರ್ಟ್ ಬಿಚ್ಚದಂಗೆ ಹೆಂಗ್ ಮೇಂಟೈನ್ ನೋಡ್ತೀವಿ, ಅದೇನು ಮಾಡ್ರಪ್ಪ. ಆಯ್ತಣ್ಣ ಆಯ್ತಣ್ಣ. ಚೆನ್ನೆಯ ರಂಗು ತುಟಿಯ ಸಮಾಧಾನ. ಇವತ್ತು ಇಷ್ಟೊಂದು ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದೀರಾ ನೋಡಿ. ರೊಮ್ಯಾನ್ಸ್ ಮಾಡಕ್ಕೆ ಟೈಮ್ ಟೇಬಲ್ ಅಂತ ಇರಲ್ಲ ಕಣೆ, ಅದು ಬಂದಾಗ್ಲೇ. ಸಮಾಧಾನ. ಅಬ್ಬಬ್ಬಬ್ಬ, ನನ್ನ ಗಂಡಗೊಂದು 2 ನಿಮಿಷ ಫ್ರೀ ಸಿಗಂಗಿಲ್ಲ, ಮೂಡ್ಗೆ ಹೊಟ್ಟೋಗ್ತಾರೆ. ನಾನು ಇವತ್ತು ಹೆಂಗ್ ಕಾಣಿಸ್ತಾ ಇದ್ದೀನಿ? ಮನ್ಮಥನ್ ತರ ಕಾಣ್ತಿದ್ದೀರಾ ರೀ. ನಾನು ನಿಮ್ನೇನೋ ಒಂದು ವಿಷಯ ಕೇಳ್ಬೇಕು. ಮತ್ತೆ ನಾನು ಮದ್ವೆ ಆದಾಗಿಂದ ನೋಡ್ತಾನೇ ಇದ್ದೀನಿ, ನೀವು ಯಾವಾಗ್ಲೂ ಫುಲ್ ಶರ್ಟೇ ಹಾಕೋತಿರಲ್ಲ, ಯಾಕೆ? ನೋಡಿ, ನನಗೆ ಈ ಹಾಫ್ ಶರ್ಟು, ಹಾಫ್ ಬಾಲ್ ಡೆಗ್ಗು, ಹಾಫ್ ಪ್ಯಾಂಟು, ಹಾಫ್ ಮೆಂಟ್ಲುಗಳಂದ್ರೆ ಒಂದು ಚೂರು ಇಷ್ಟ ಆಗಲ್ಲ ಕಣೆ. ಫುಲ್ ಶರ್ಟ್ ಅಲ್ಲಿ ಮಜನೇ ಬೇರೆ. ಅದರಿಂದ ಕೆಲವು ಉಪಯೋಗ ಇದೆ. ಏನು ಅಂತ ಕೇಳು. ಏನು? ಈಗ ಚಳಿಗೆ ಚಳಿ ಆಗಲ್ಲ, ಬ್ಯಾಸ್ಗೆಗೆ ಕಪ್ಪಾಗಲ್ಲ, ಆಮೇಲೆ ಊಟ ಮಾಡಿದ್ಮೇಲೆ ಖರ್ಚಿಪ್ಪೆ ಹುಡುಕೋ ಅವಶ್ಯಕತೆನೇ ಇಲ್ಲ. ಹಿಂಗ್ ಬಸ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅಷ್ಟೇ ಅಲ್ಲ ಕಣೆ, ಫುಲ್ ಟೈಟ್ ಮಾಡ್ಕೊಂಡಿದ್ರೆ ಸೊಳ್ಳೆ ಕಾಟೋನ್ ಇಲ್ಲ, ಗೊತ್ತಾ? ಹೌದಾ? ಹೇಳು, ನಿನ್ಗೊಂದು 2 ಕೊಡ್ತೀನಿ ಬೇಕಾರೆ. ಇರೋ ಸೀರೆನೆ ಉಟ್ಕೊಳಕ್ ಆಗಲ್ಲ, ಇಲ್ದಿರೋ ಶರ್ಟ್ ಎಲ್ರಿ ಹಾಕೊಳ್ಳಿ. ಬೇಡ ಬಿಡಿ ರೀ. ಏನೇ ಮತ್ತೆ ನಿಮ್ನೇನೋ ಒಂದು ವಿಷಯ ಕೇಳಲ್ಲ. ಕೇಳು. ಈ ಫುಲ್ ಶರ್ಟ್ ಬಗ್ಗೆ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಆಯ್ತಾ? ಮದ್ವೆಗ್ ಮುಂಚೆ ನಿಮ್ಗೆ ಯಾವ್ದಾದ್ರು ಲವ್ ಸ್ಟೋರಿ ಇತ್ತಾ? ಎಂತ ಸ್ಟೋರಿ? ಲವ್ ಸ್ಟೋರಿ. ಎಂತ ಸ್ಟೋರಿ? ಲವ್ ಸ್ಟೋರಿ. ನನಗೆ ಲವ್ ಸ್ಟೋರಿ ಸಿನಿಮಾ ಅಂದ್ರೆ ಇಷ್ಟ ಆಗಲ್ಲ, ಗೊತ್ತಿಲ್ಲ. ಅಂತ ಬ್ಲಾಕ್ ಬಸ್ಟರ್ ಆಗಿರೋ ಪ್ರೇಮ ಲೋಕ ಸಿನಿಮಾನ ನಾನು ಒಂದ್ಸಲ ನೋಡಿಲ್ಲ. ಯಾಕೆ ಅಂತ ಕೇಳು. ಯಾಕೆ ಅಂದ್ರೆ ಅದು ಲವ್ ಸ್ಟೋರಿ ಅನ್ನೋ ಕಾರಣಕ್ಕೆ. ಐ ಹೇಟ್ ಲವ್ ಸ್ಟೋರೀಸ್, ಐ ಹೇಟ್ ಲವರ್ಸ್. ಗೊತ್ತಾಯ್ತಾ? ಲವ್ ಪೂರ್ವ ಆದ್ರೆ ನಾನು ಪಶ್ಚಿಮ, ಲವ್ ಸಮುದ್ರ ಆದ್ರೆ ನಾನು ಸುನಾಮಿ, ಲವ್ ಜಗ್ಗಣ ಆದ್ರೆ ನಾನು ಜೀಜಿ. ಜಗಣ ಯಾಕ್ರಿ ಮಧ್ಯ ಬರ್ತಾರೆ? ಯಾಕೆಂದ್ರೆ ಅವರು ಲವ್ ಮಾಡಿ ಮದುವೆ ಆಗಿರೋದು ಕಣೆ. ಅದು ಅಲ್ಲ ರೀ, ಲವ್ ಇಷ್ಟೊಂದು ಆಪೋಸಿಟ್ ಆಗಿರೋರು ನಾಳೆ ಹೆಂಗ್ರಿ ನನ್ ನೋಡ್ಕೋತೀರಾ? ಚಿನ್ನ ನೋಡಿ, ನಾನು ಮದುವೆ ಆದ್ಮೇಲೆ ಲವ್ ಮಾಡಲ್ಲ ಅಂತ ಹೇಳಿಲ್ಲ. ಮದುವೆಗೆ ಮುಂಚೆ ಲವ್ ಮಾಡೋದು ಹೇಟ್ ಮಾಡ್ತೀನಿ. ಮದುವೆ ಆದ್ಮೇಲೆ ಹೆಂಡತಿ ಮಾತ್ರ ಲವ್ ಮಾಡಬೇಕು, ಪ್ರೀತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಮದುವೆ ಆಗೋವರೆಗೂ ಯಾವ ಹುಡುಗಿನೂ ಕಣ್ಣೆತ್ತಿ ಸಹ ನೋಡಲ್ಲ, ಗೊತ್ತಾ? ಅಯ್ಯೋ, ನನ್ ಗಂಡ ಬಂಗಾರ, ನನ್ ಗಂಡ ಚಿನ್ನ, ನನ್ ಗಂಡ ರಾಮ, ಗುಣವಂತ. ಅಯ್ಯೋ ರೀ, ಮಾತಿನ ಬರದಲ್ಲಿ ಮರ್ತೇ ಬಿಟ್ಟೆ ರೀ. ನೀನ್ ಮರ್ತರು ನಾನ್ ಮರಿತೀನ. ಮತ್ತೆ ನನ್ ತವ್ರ ಮನೆಯಿಂದ ನಿಮ್ಗೇನೋ ಗಿಫ್ಟ್ಗಳು ಕಟ್ಸಿದಾರ ನಮ್ಮಪ್ಪ. ಓ, ನಿಮ್ಮಪ್ಪ ನನಗೆ ಗಿಫ್ಟಾ? ಏನಿದು? ಶರ್ಟು. ಆಹಾ ಜಗಣ, ನೋಡಿದ್ರ ನಮ್ಮ ಮಾವಾಗ ನನ್ ಕಂಡ್ರೆ ಎಷ್ಟು ಇಷ್ಟ ಅಂತ. ನನಗೆ ಇಷ್ಟವಾದ ಕಲರ್ ಶರ್ಟ್. ಹಾಫ್ ಹ್ಯಾಂಡ್. ನಾನು ಹಾಫ್ ಹ್ಯಾಂಡ್ ಹಾಕಲ್ಲ ಅಂತ ಗೊತ್ತಿಲ್ಲ ನನಗೆ. ರೀ, ಯಾವಾಗ್ಲೂ ಫುಲ್ ಹ್ಯಾಂಡ್ ಹಾಕ್ತಿರಲ್ಲ, ಇದೊಂದ್ಸರಿ ಹಾಫ್ ಹ್ಯಾಂಡ್ ಹಾಕೊಳ್ರಿ ಪ್ಲೀಸ್ ರೀ. ನಿಮ್ ನೋಡ್ಬೇಕು ಅಂತ ತುಂಬಾ ಆಸೆ, ಅದಕ್ಕೆ ನಾನೇ ಕೇಳಿ ತರಿಸ್ಕೊಂಡೆ ರೀ. ಈ ಹಾಫ್ ಹ್ಯಾಂಡ್ ಶರ್ಟ್ ಹಾಕೋದಿರ್ಲಿ, ಕಣ್ಣೆತ್ತಿ ನೋಡೋದಿಲ್ಲ ಅಂತ ಗೊತ್ತಿಲ್ವಾ? ಹಂಗಲ್ಲ ರೀ, ಯಾವಾಗ್ಲೂ ಹಾಕೋತಿರ್ತಿರಲ್ವಾ ಈ ತರ ಫುಲ್ ಶರ್ಟು. ನನ್ನ ಆಸೆ ತೀರ್ಸಕ್ಕೋಸ್ಕರನಾದ್ರೂ ಹಾಫ್ ಶರ್ಟ್ ನನ್ನ ಆಸೆ 3 ದೋಸೆ ಭಯ. ನಿಮ್ ಹೆಣ್ಮಕ್ಳದ್ದು ಒಳ್ಳೆ ಆಸೆ ಕಡೆ ಗಂಡನ ಮೇಲೆ ತೆಗೆದುಕೊತೀರಾ? ಓ ದೇವರೇ, ನನ್ನ ಕೋರಿಕೆ ನೀಡೇರಿಸ್ಬಿಡು, ನನ್ನ ಗಂಡನ ನಿನಗೆ ಗುಂಡೋಡಿಸ್ತೀನಿ. ಓಹೋ ದೇವರೇ, ನನ್ನ ಕೋರಿಕೆ ನೀಡೇರಿಸ್ಬಿಡು, ನನ್ನ ಗಂಡನ ನೀನು 2000 ಮೆಟ್ಲು ಮಣಕಲ್ಲಿ ಇಳಿಸ್ತೀನಿ. ಓ ದೇವರೇ, ನನ್ನ ಗಂಡನ ಲಂಕದಲ್ಲಿ ನೋಡ್ಬೇಕು. ಓ ದೇವರೇ, ನನ್ನ ಗಂಡನ ಲುಂಗಿನಲ್ಲಿ ನೋಡ್ಬೇಕು. ಇಂಥ ವಿಚಿತ್ರ ಆಸೆಗಳನ್ನೆಲ್ಲ ಬಿಡ್ರಿ, ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಡ್ರಿ. ನೋಡೋ, ಇವತ್ತು ಹೇಳ್ತೀನಿ ಕೇಳಿಸ್ಕೊ. ಜೀವನದಲ್ಲಿ ಯಾವತ್ತಿದ್ರು ನಾನು ಫುಲ್ ಶರ್ಟ್ ಹಾಕೋದು, ಫುಲ್ ಮೀಲ್ಸೆ ತಿನ್ನೋದು, ಇದು ಫಿಕ್ಸ್ ರೀ. ಪ್ಲೀಸ್ ರೀ, ನನ್ಗೋಸ್ಕರ ತಂದಿರೋದಕ್ಕಾರ ಹಾಕೊಳ್ರಿ. ಹಾಕಲ್ಲ ಅಂತ ಹೇಳ್ತಲ್ವಾ? ಹಾಕಲ್ವಾ? ಹಾಕಲ್ಲ ಕಣ. ನಿಮ್ಮನ್ನ ಹಾಕಲ್ವೇನ್ರಿ? ಹಾಕಲ್ಲ. ಈ ಆಟಗಳು, ಈ ನಾಟಗಳನ್ನೆಲ್ಲ ನಿನ್ ತವ್ರ ಮೇಲೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಇಟ್ಕೋ, ನನ್ನ ಹತ್ರ ಇಟ್ಕೊಂಡು ಅಷ್ಟೇ, ಗೊತ್ತಾ?
ಲೇ ಅದು ಏನ್ರಿ ಅನಿಷ್ಟ ಲೇ ಅದು ಯಾರ್ರಿ ಇದು ವನಜಾಕ್ಷಿ ವನಜಾಕ್ಷಿ ಅಂತಂದ್ರೆ ಇವತ್ತು ಅದು ನಮ್ಮ ಫ್ಯಾಮಿಲಿಲಿ ಸುಮ್ನೆ ಸಾಕು ನಮ್ಮ ಫ್ಯಾಮಿಲಿ ಆಗ್ಲಿ ನಿಮ್ ಫ್ಯಾಮಿಲಿ ಆಗ್ಲಿ ವನಜಾಕ್ಷಿ ಅಂತ ಯಾರು ಇಲ್ಲ ನನಗೆ ತುಂಬಾ ಚೆನ್ನಾಗ್ ಗೊತ್ತು ಯಾರ್ರಿ ವನಜಾಕ್ಷಿ ಲೇ ಅದು ಹಿಂದೆ ನಡೆದೋಗಿರೋ ಕತೆ ಕಣೆ ಇವಾಗ ಅವತ್ತಲ್ಲೇ ನಡೀತು ಅದು ಇವತ್ತು ನನಗೆ ಗೊತ್ತಾಗ್ಬೇಕು ಇಲ್ಲ ಅಂದ್ರೆ ನಿಮ್ಮನ್ನ ಇವತ್ತು ಸುಮ್ನೆ ಬಿಡಲ್ಲ ನಾನು ಲೇ ನೀವು ಒಳ್ಳೆ ಹೆಂಗಸರ ಕಡೆ ಯಾವಾಗ ನೋಡ್ರು ಡೌಟ್ 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 ಅಂತ ಸಾಯ್ತಾ ಇರ್ತೀರಾ ನೀವೇನ್ ಗಂಡನ ಸಾಕನಾ ಡೌಟ್ ಹುಟ್ಟಿ ಸಾಯ್ತಲ್ವಾ ನನ್ನ ಮಾತು ಕೇಳು ನಿನಗೆ ಈ ವಿಷಯ ಬೇಕು ತಾನೆ ವನಜಾಕ್ಷಿ ಅಂದ್ರೆ ಅದು ಒರೆ ವನಜಾಕ್ಷಿ ಅಂತಂದ್ರೆ ನಾನು ಡಿಗ್ರಿ ಕ್ಲಾಸ್ ಮಾಡು ಕಣೆ ಅವಳು ಒಂಥರ ಹುಚ್ಚುಡಿಗೆ ನನ್ನಿಂದ ಲವ್ ಮಾಡು ಅಂತ ಅಲಿತಾ ಇದ್ಲ ನಾನು ಕೇರೆ ಮಾಡ್ತಿರ್ಲಿಲ್ಲ ಗೊತ್ತಾ ನನ್ ಗಂಡ ಬಂಗಾರ ಪಾಪ ಆ ತರ ಎಲ್ಲ ತಪ್ಪೇ ಮಾಡಲ್ಲಪ್ಪ ಕೇರೆ ಮಾಡ್ದೆ ಕೈ ಮೇಲೆ ಕೆತ್ತಿಸ್ಕೊಂಡಿದ್ದೆ ಅಲ್ವಾ ಅದು ಅಚ್ಚ ಕಣೆ ಅಚ್ಚನ 10 ರೂಪಾಯಿ ಕೊಟ್ರೆ ಯಾರ ಕೈ ಮೇಲೆ ಯಾರು ಬೇಕಾದ್ರೂ ಕೆತ್ತುತ್ತಾರ ಪಲ್ವ ಜಗಣ ನೀವೆಲ್ಲ ಗಂಡಸ್ರು ಫುಲ್ ಶರ್ಟ್ ಹಾಕೋದು ಡಿಗ್ನಿಟಿ ಮೇಂಟೈನ್ ಮಾಡಕ್ಕೆ ಅನ್ಕೊಂಡಿದ್ದೆ ಈಗ ಗೊತ್ತಾಯ್ತು ಡಿಗ್ರಿ ನಡೆದಿರೋ ಆಸೆ ಎಲ್ಲ ಕಣ್ಲತನ ಬಚ್ಚಿಡಕ್ಕೆ ಮೀನಾಕ್ಷಿ ಅಯ್ಯೋ 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 ಲೇ ಸರ್ ಯಾರು ಬಾಗಿಲು ತೆಗ್ದಿದ್ದೆ ಒಳಗೆ ಬನ್ನಿ ತೆಗ್ದಿದ್ಯಾ ಸರ್ ನಮಸ್ಕಾರ ಕೊರಿಯರ್ ಇತ್ತು ಶ್ರೀಕಂಠ ಎಸ್ ಇಟ್ಸ್ ಮೀ ಸನ್ ಆಫ್ ಸತ್ಯಮೂರ್ತಿ ನೀವು ಎಸ್ ಇಟ್ಸ್ ಮೀ ಒಂದು ಕೊರಿಯರ್ ಇತ್ತು ಸರ್ ಸೈನ್ ಮಾಡ್ಬಿಡಿ ಸರ್ ಹಂಗೆ ಯಾಕೆ ಸರ್ ಮೇಲೆ ಎತ್ತಳು ಮಾಡಿ ಯಾರು ಕಳಿಸಿದ್ದು ಕೊರಿಯರು ಅದೇ ಸರ್ ವನಜಾಕ್ಷಿ ಅನ್ನೋರಿಗೆ 3 ವರ್ಷದಿಂದ ನೀವೇ ಕಳ್ಸಿರಂತಲ್ಲ ಅದು ನಂದಲ್ಲ ಕೊರಿಯರ್ ತಗೊಂಡೋಗ್ ನಂದಲ್ಲ ಸರ್ ಶ್ರೀಕಂಠ ಸನ್ ಆಫ್ ಸತ್ಯಮೂರ್ತಿ ಕೊರಿಯರ್ ನಿಮ್ದೆ ತಗೊಳ್ಳಿ ಮೇಡಮ್ ನೋಡಿ ನನಗೆ ನನಗೆ ಇವಾಗ ತಾನೇ ಒಂದಾಗಿದ್ದೀವಿ ಕಣು ಯಾಕೋ ಮಧ್ಯದಲ್ಲಿ ಕಡ್ಡಿಯಲ್ಲಿ ಅಷ್ಟಿ ಏನ್ರಿ ಕೊಟ್ಟಿದ್ರಿ ನೀವು ಅವಳಿಗೆ ನೀನೇ ಬಂದು ಬಾಗಿಲು ಎಂಟ್ರಿ ಕೊಡ್ಬೇಕು ಕಣೆ ಅದಕ್ಕೆ ಬದ್ನೆಕಾಯಿ ಆಗಿರುವಾಗ ಬಾಗ್ಲಿಂದ ಏನ್ರಿ ನೋಡ್ತಾ ಇದ್ದೀರಾ ಏನೇನ್ರಿ ಕೊಟ್ಟಿದ್ರಿ ನೀವು ಅವಳಿಗೆ ಅದು ಯಾವಾಗ್ಲೂ ತಲೆ ಕೆಟ್ಟು ಏನೋ ಕಳಿಸಿರೋದ ಕಣೆ ಇವಾಗ ನನ್ನ ಕರ್ಮ ವಾಪಸ್ ಬಂದ್ಬಿಟ್ಟಿದೆ ಒಂದು ನಿಮಿಷ ರೀ ದುಡ್ಡಿಟ್ಟು ಹೋಗು ಲಂಚ ನ್ಯಾಯಕ್ಕೆ ಧರ್ಮಕ್ಕೆ ನೀತಿಗೆ ಕಾಣೋ 3 ಸಿಂಹಗಳಿದ್ರೆ ಕಾಣದೇ ಇರೋ 4ನೇ ಸಿಂಹನ ಈ ಬಾಯ್ ತಗೋ ಕೊತ್ತಂಬರಿ ಸೊಪ್ಪಕ್ಕೆ ಬೇಕಾಗಿತ್ತು ನಿನ್ ಮಕ್ಕಳನ್ನ ಜೋರ್ ಮಾಡಗ ನೀನೆಲ್ಲಾನು ಮಾಡ್ತೀಯ ಬಿಡವ ಏಯ್ ಕೊರಿಯರ್ ಬಾಯ್ ಬನ್ನಿ ನೀವು ಈ ಕಡೆ ಅದ್ರಲ್ಲಿ ಏನಿದೆ ನೋಡು ಲೆಟ್ರ್ ಇದ್ ಕೊಡು ನಾನು ನೋಡ್ತೀನಿ ಮೇಡಮ್ ನಿನ್ ಲೆಟ್ರ್ ಓದು ಚಿನ್ನ ಓ ನನ್ನ ಮುದ್ದಿನ ವನಜಾಕ್ಷಿ ನನ್ನ ವನದ ದ್ರಾಕ್ಷಿ ನಿನಗೆ ಗೊತ್ತಿಲ್ಲದೆ ನಾನು ಸಂಗ್ರಹಿಸಿದ ನೀನು ಚೀಪಿ ಬಿಸಾಕಿದ ಐಸ್ ಕಡ್ಡಿ ತಲೆ ಬಾಚುವಾಗ ಉದುರಿದ ನಿನ್ನ ತಲೆಯ ಕೂದಲು ಕಿತ್ತೋದಾಗ ನೀನು ಬಿಸಾಕಿದ ನಿನ್ನ ಎಕ್ಕಡ ಏನ್ರಿ ಇದು ಎಕ್ಕಡ ಬಿಸಾಕಿ ಅಕ್ಕಡ ಓ ಮೇಡಮ್ ಲಾಸ್ಟ್ ಲೈನ್ಗಳು ರಕ್ತದಲ್ಲೇ ಬರ್ದಿದೆ ರಕ್ತ ಎಲ್ಲ ಏನಿಲ್ಲ ಇಲ್ಲಿ ಬಂದ್ಬಿಟ್ನಲ್ಲ ಯಾಕ್ರಿ ಸುತ್ತಾಕೊಂಡ್ ಬರ್ತಿದ್ದೀರಾ ಇಲ್ಲಿಂದ ಎಂಟ್ರಿ ಕೊಟ್ರೆ ಗಣಪ ಸರ್ ಬೈತಾರೆ ಕಣೆ ಅದಕ್ಕೆ ಬಾಗ್ಲಿಂದ ಬಾಯ್ ಮಣ್ಣಾಕ ಲೇ ಚಿನ್ನ ಅಯ್ಯೋ ರಾಂಗ್ ಪರ್ಸನ್ಸು ರಾಂಗ್ ಎಂಟ್ರಿ ರಾಂಗ್ ಲೆಟ್ರು ಎಲ್ಲ ರಾಂಗ್ ಇವತ್ತು ನನ್ನ ಟೈಮೇ ಸರಿಯಿಲ್ಲ ಇವತ್ತು ನಿಮ್ ಟೈಮ್ ಅಲ್ಲ ರೀ ನನ್ ಟೈಮ್ ಸರಿ ಇಲ್ಲ ನನಗೆ ಮೋಸ ಮಾಡ್ತೀರಾ ನಾನು ತವ್ರ ಮನೆಗೆ ಹೋಗ್ತೀನಿ ಬಾರಿ ನಿಂಗೆ ಎಷ್ಟು ಸಲನೇ ಹೇಳ್ಬೇಕು
ಗಂಡ ಏನೋ ತಪ್ಪು ಮಾಡಿರ್ತಾನೆ, ಹಳೆದೆಲ್ಲ ಮರೆತು ಹೊಸ ಜೀವನ ಕಟ್ಕೋಬೇಕಣೆ, ಹೊಸ ಸಂಸಾರ ಮಾಡಬೇಕು ಚಿನ್ನ. ನೀನ್ ಯಾಕೋ ಈ ಟೈಮಲ್ಲಿ ಬರ್ಕೋದೆ? ನೀನೇನು ಕೆಲಸದ ಜೊತೆ ಮುದ್ದು ಮಾತಾಡ್ತಾ ಇದ್ದೀಯ? ಒಬ್ರು ಇಲ್ದೇ ಬೆಳೆದ್ರೆ ಬದ್ನೆಕಾಯಿ ತರ ಇದೆಯಾ? ನಿನಗೇನು ಗೊತ್ತಾಗಲ್ಲ, ನಡೀಲಿ. ಒಂದ್ ನಿಮಿಷ ನಿಂದ್ರು. ಅಲ್ಲ, ಡಿಗ್ರಿ ಮುಗಿದು 5 ವರ್ಷ ಆದ್ಮೇಲೆ ಭೇಟಿ ಆಗ್ತಾ ಇದೀವಿ, ಖುಷಿ ಪಡೋದ್ ಬಿಟ್ಟು ನೀನೇನೋ ಆಚೆ ಆಗ್ತಾ ಇದೀಯಾ? ಏನು ಕೂತಿದ್ಯಾ? ಹೋಗು, ಕಾಪಿ ತಗೊಂಬ ಹೋಗು. ಕಾಪಿ ತಗೊಂಬ ಅಂದೆ. ಏನು ಮಾಡ್ತಾ ಇದೀಯಾ? ಬಂದ್ರಿ ಒಳಗ್ ಮಾಡ್ತೀನಿ. ನೀನ್ ಯಾಕೆ ಹೆದರ್ತಾ ಇದೀಯಾ? ಜಗ್ಗಾನ್ ಏನಾರಂದ್ರ ಮಾತಾಡ್ಬೇಕ, ನಾನ್ ಮಾತಾಡ್ತೀನಿ. ನೋಡು, ಇವತ್ತು ನಮ್ ಟೈಮ್ ಸರಿ ಇಲ್ಲ, ಮದ್ವೆ ಹೋಗ್ಬಿಡು. வெள்ளவையா வெள்ளம் ಇಷ್ಟೇ ಫ್ರೆಂಡ್ಶಿಪ್. ಲವ್ ಮಾಡ್ಬೇಕಾದ್ರೆ ನಾವು ಬೇಕು. ವರ್ಜಾತಿ, ನೀನೇ ನನ್ನ ಲೈಫಿನ ದ್ರಾಕ್ಷಿ. ಪ್ರಪಂಚದಲ್ಲಿ 8ನೇ ಅದ್ಭುತಗಳಿವೆ. ಮೊಚ್ಚಮ್ಮ ಬಾಯನ ಏನೋ ಕ್ಲೋಸ್ ಡೈಲಾಗ್ ಹೇಳ್ತಾ ಇದ್ದೀನಿ, ಬಂದು ರೀ ಅಂತ. ಒಂದ್ ನಿಮಿಷ ಇರು. ಪ್ರಪಂಚದಲ್ಲಿ 8ನೇ ಅದ್ಭುತ ಅಂತ ಹೇಳ್ಬೇಕಾದ್ರೆ ನಾವು ಬೇಕು. ಎಲ್ಲ ಮುಗಿದ್ಮೇಲೆ ನಾವು ಬೇಡವಾ? ಏನು ಮುಗಿದಿದ್ದು? ಎಲ್ಲ ಮುಗಿದ್ಮೇಲೆ ನನಗೆ ಒಂದ್ ನಿಮಿಷ ಇರು. ಕಪ್ಪು ಕೊಡಮ್ಮ. ಸಖತ್ತಾಗಿದೆ ಕಾಪಿ. ಯಾವ ಬೀಜ? ಅದಕ್ಕೆ ಚೆನ್ನಾಗಿಲ್ಲ ಅಂತ ಅನ್ಕೊಂಡೆ ನಾನು. ಆಗ ಏನ್ ನೋಡ್ತಾ ಇದ್ಯಾ? ಕಸ ಗುಡ್ಸೋಕ್. ಏನ್ ಮಾಡ್ತಾ ಇದೀಯ ನೀನು? ನನ್ನ ಮಾತು ಕೇಳೋ, ಇಲ್ಲಿ ಮತ್ತೆ ಇಲ್ಲಿಂದ ಹೋಗ್ಬಿಡಪ್ಪ, ನಿನ್ ಕೈ ಮುಗಿತೀನಿ. ಎಲ್ಲಿ ಬಿಟ್ಟಿದ್ದೆ? ಎಲ್ಲಿ ಬಿಟ್ಟಿದ್ದೆ? ಹೋಗು. ಅಲ್ಲ, ಒಂದ್ ಜಾಕಿನ ಮದುವೆ ಆಗಿತ್ತು. ಯಾವ ವನದಕ್ಷಿಣೆ ಇಲ್ಲ, ಯಾರಿಲ್ಲ ಕಣೋ. ಇವಳೆ ಕಣ, ಏನ್ ತಿವಳೆ? ಅಲ್ಲ, ಒಂಜಾಕ್ಷರ ಅಲ್ಲದೆ ಕೆಲಸದಳು ಮದುವೆ ಆಗಿದ್ಯಾ? ನೀರೋ ಒಂಜಾಕ್ಷಿ ಆತಿ. ನೀರೋ ಒಂಜಾಕ್ಷಿ. ಯಾವ ವನದಕ್ಷಿಣೆ ಇಲ್ಲ, ಯಾರಿಲ್ಲ. ಇವಳೆ ನನ್ನ ಹೆಂಡತಿ ಅಂತ ಹೇಳ್ದಲ್ವ ನಿಂಗೆ? ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಈ ಮನೇಲಿ ಇರಲ್ಲ ರೀ. ನಾನು ಹೋಗ್ತೀನಂತ. ಹೋಗಮ್ಮ ಹೋಗು, ಕಸಬರಿಗೆ ಬಿಟ್ಟೋಗು. ನೀನ್ ಹೋದ್ರೆ ಕೆಲಸ ಸಿಗಲ್ವಾ ನಮ್ಗೆ? ನಿನ್ನಂತರ 10 ಜನ ತರ್ತೀನಿ. ಏನೋ ಗೆಳೆಯ? ಹಿಂಗೆ ಯಾಕೆ ನನ್ನ ಸಂಸಾರ ಹಾಳು ಮಾಡ್ತಾರೆ? ಸಾರ್, ಅಬ್ಬಬ್ಬಬ್ಬಬ್ಬ, ಏನ್ ಸಾರ್ ಇಷ್ಟ ದಿವಸ ದೇವದಾಸು ಪಾರ್ವತಿ ಮತ್ತೆ ಜಿ ಕಳ್ಳೆಪುರಿ ಹುಡುಗಿದೆ ಲವ್ ಸ್ಟೋರಿ ಫೇಮಸ್ ಅನ್ಕೊಬಿಟ್ಟಿದೆ. ಆದ್ರೆ ನಿಮ್ದು ಒಂದಾಸಿ ಲವ್ ಸ್ಟೋರಿನೇ ತುಂಬಾ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಸರ್ ಹೊರಗಡೆ. ನೋಡಿ, ಬಂಡೆಲು ನಿಮ್ದೇ ಹೆಸರು. ಕಿತ್ತದವನೆ ಬಂಡೆ ಅನ್ಕೊಂಡ್ಬಿಟ್ಟು ಕಲ್ ತಗೊಂಬಂದವನು. ಏನ್ ಮಾಡ ಸರ್, ಈ ಬಾಡಿಗೆ ಬಂಡೆ ಎತ್ತಕ್ಕಾಯ್ಕಿಲ್ಲ, ಅದಕ್ಕೆ ಹೆಸರನ್ನ ಕಿತ್ತ ಬಂದ್ಬಿಟ್ಟೆ ಅನ್ಕೊಂಡೆ ನಾನು. ಅಯ್ಯಪ್ಪ, ಇದ್ಯಾ ಇಷ್ಟು ತೂಕ ಕೊಟ್ಟಾರಲ್ಲ ಪ್ರಾಪರ್ಟಿ. ಯಾಕ್ರೆ ಜೀವ ತಿಂತೀರ? ನೀವ್ಯಾರ ಸರ್? ನಾನ ಶ್ರೀಕಂಠನ ಡಿಗ್ರಿ ಕ್ಲಾಸ್ಮೇಟ್. ಓ ಸಾರ್, ಹಂಗಾದ್ರೆ ನಿಮ್ಗೆ ಒಂದಾಕ್ಷಿ ಗೊತ್ತಿರುತ್ತೆ. ಅಲ್ಲ ಸರ್, ನಿಮ್ಮಂತ ಫ್ರೆಂಡ್ಸ್ ಇಟ್ಕೊಂಡು ಹೋಗಿ ಹೋಗಿ ಜೀಜಿಗೆ ಇಂಥವನ್ನೆಲ್ಲ ಕಟ್ತಿದಿರಲ್ಲ. ಮದುವೆ ಆಗೋಣ ಮಾರ, ನನಗೂ ಆಶ್ಚರ್ಯ ಆಗ್ತಾ ಇದೆ. ಸರ್, ಒಂದಾಕ್ಷಿ ನೋಡಕ್ ಹೆಂಗಿದ್ಲು ಸರ್? ವನಜಾಕ್ಷಿನ? ಆಹಾ, ಅವಳು ನೆನ್ಸ್ಕೋತಾ ಇದ್ರೆ ಚಿನ್ನ, ಅದು ಫ್ಲೋನಲ್ಲಿ ಏನೋ ಗೊತ್ತಾಗ್ಲಿಲ್ಲ ಕಣೆ. ಲೋನಲ್ಲಿ ಏನೋ ಗೊತ್ತಾಗ್ಲಿಲ್ಲ ಅಲ್ಲ ರೀ. ಬಂದ್ರೆ ಒಳಗ್ ನಿಮ್ನ ಚಿನ್ನ ಚಿನ್ನ ಚಿನ್ನ, ನನ್ನ ಮಾತು ಕೇಳೋ. ಮೀನಾಕ್ಷಿ, ಸಂಸಾರದಲ್ಲಿ ಉಳಿ ಇಂಡಕ್ಕೆ ಎಷ್ಟು ಚೆನ್ನಾಗಿ ಬಂದ್ಬಿಡ್ತೀನಪ್ಪ. ಡ್ಯಾನ್ಸ್ ಬೇರೆ ನಿಮಗೆ, ಕಾಸ್ಟ್ಯೂಮ್ ಬೇರೆ. ಸಂತೋಷ ಆಯ್ತಾ? ಖುಷಿ ಆಯ್ತಾ? ನೋಡು, ಮೇಕಪ್ ಬೇರೆ. ನಗ್ತಾ ಇದೆಯಾ ಆಶಾ? ನಗು. ಖುಷಿ ಆಯ್ತಾ? ಸಂತೋಷ ಆಯ್ತಾ? ಕುಣ್ಕೊಂಡು ಬರ್ತಾರೆ ಸಂಸಾರ ಉಳಿ ಇಂಡಕ್ಕೆ. ಅಣ್ಣ, ಇನ್ನೊಂದ್ಸಲ ಏನಾದ್ರೂ ಹಿಂಗ್ ಸಂಸಾರದಲ್ಲಿ ಉಳಿ ಇಂಡಕ್ಕೆ ಬಂದ್ರೆ, ಕುಣ್ಕೊಂಡು ನೆಗ್ಕೊಂಡು ಬಂದ್ರೆ ನಾನು ರೊಚ್ಚಿಗೆಳ್ಬೇಕಂತ ನೋಡಿದ್ರ ಜಗಣ. ಒಡಿಯಕ್ಕೆ ಪ್ರಾಪರ್ಟಿ ಕೊಟ್ಟಿಲ್ಲ ಅಂತ ಒಂದು ಇರುವೆನೇ ಎದರ್ತಲ್ಲ. ನಾನು ಪ್ರಾಪರ್ಟಿ ಕೊಟ್ಟಿಲ್ಲ ಅಂತ ಇರುತ್ತಲ್ವ? ನೋಡಿ ಇವಾಗ ಏನ್ ಮಾಡ್ತೀನಿ. ಹೋಯ್ತೀರಾ ಇಲ್ಲ ಅಂದ್ರೆ ರೊಚ್ಚಿಗೆ
ನಿಮಗಿನ್ನೂ ಸಮಾಧಾನ ಆಗಿಲ್ಲ ನಿಮಗಿನ್ನೂ ಸಮಾಧಾನ ಆಗಿಲ್ಲ ಹೌದು ಕಂಟಿಲ್ಲ ನಾನು ವನಜಾಕ್ಷಿ ಲವ್ ಮಾಡ್ತೇನ್ರಿ ಇವಾಗ ನೋಡ್ರ ಇಲ್ಲಿ ವನಜಾಕ್ಷಿ ಬರ್ರಿ ನೋಡ್ರಿ ವನಜಾಕ್ಷಿ ಅಷ್ಟೇ ಅಲ್ಲ ಕಣ ನೋಡ್ರ ಇಲ್ಲಿ ನಿಂಗಾಕ್ಷಿ ಒಣದಾಕ್ಷಿ ಅವನ ನೋಡ್ರ ಅಷ್ಟೇ ಅಲ್ಲ ಕಣ್ರ ಇರ್ರಿ ನಿಮ್ಗೆಲ್ಲ ತೋರಿಸ್ತೀನಿ ನನ್ನ ಮಕ್ಕಳ ಏನ್ರ ಮಾಡ್ತೀರಾ ಎಷ್ಟು ಸಂಸಾರದ ಮೇಲೆ ಇರ್ತೀರ ನೋಡ್ಕೊಳ್ರಿ 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 ಏನ್ರ ಮಾಡ್ತೀರಿ ಇವಾಗ ನೋಡ್ಕೊಳ್ರ ಇದು ಪ್ಯೂಸ್ ಇದು ಈಗ ಡಿಗ್ರಿ ಇದು ಇದು ಎಸ್ ಇದು ಇದು 8ನೇ ಕ್ಲಾಸ್ ಇದು ಅಂಗನವಾಡಿ ಬರಕ್ಕಿಂತ ಮುಂಚೆ ನೋಡ್ಕೊಳ್ರಿ ನಾವು ನೋಡೋದಲ್ಲ ನೀನ್ ನೋಡಿ ಹಿಂದ್ಗಡೆ ಫ್ರೆಂಡ್ಸ್ ಸಂಸಾರ ಹಾಳು ಮಾಡಿದ್ದಾಯ್ತು. ಟೀ ಕುಡ್ದಿಯಾ ನಾ ಕುಡಿಸ್ತೀನಿ ಬಾ. ಶ್ರೀಕಂಠ ಸಣ್ಣ ಸತ್ಯಮೂರ್ತಿ ನಡಿಯಪ್ಪ ಒಳಗೆ. ಇದ್ಯಾಕೋ ಜಾಸ್ತಿ ಆಗ್ಲಿಲ್ಲ ನಡಿಯೋ ಒಳಗೆ ನಡಿಯೋ ಒಳಗೆ. ವನಜಾಕ್ಷಿ ಅಯ್ಯೋ ಕಮಲಾಕ್ಷಿ ಶರ್ಮಿಳಾ ಅಯ್ಯೋ ದೇವ್ರೆ ನನ್ ಸಂಸಾರನೇ ಹೋಯ್ತು ರೀ. 2 ನಿಮಿಷ ಮುಂಚೆ ಬಂದಿರೋ ಶರ್ಮಿಳಾ ಮಾಡ್ರೆ ಹೆಸರು ನೆನ್ಪಿದೆ. ಜೀವನ ಪೂರ್ತಿ ಸಂಸಾರ ಮಾಡೋ ಹೆಂಡತಿ ನೆನ್ಪು ಇಲ್ವೇನ್ರಿ ನಿಮ್ಗೆ? ನೀನು ಒಡಿಯೋ ಏಟಿಗೆ ನಿನ್ನ ಹೆಸರು ಏನಂತಾನೆ ಮರ್ತೋಗ್ಬಿಟ್ಟಿದೆ. ಹೌದಾ? ಈ ಹೊಡಿಯೋ ಏಟ್ಗೆ ಮರ್ತೋಗಿರೋ ಹೆಸರು ಒಂದು ಬಿಟ್ಟು ಇನ್ನೇನೂ ನೆನ್ಪಾಗ. ನದಿರಿ ಒಳಗೆ ನದಿರಿ ಒಳಗೆ. ವೆಲ್ಕಮ್ ಬ್ಯಾಕ್ ಟು ಆಫ್ಟರ್ ಸ್ಮಾಲ್ ಬ್ರೇಕ್. ನಿಜವಾಗ್ಲೂ ಹೇಳ ನಮಗೆ ಹಾಲು ಕುಡ್ದಷ್ಟು ಆನಂದ ಆಯ್ತು. ನಿಜವಾಗ ಸಾರ್ಥಕ ಆಯ್ತಪ್ಪ. ಒಂದು ಒಳ್ಳೆ ಕಾಮಿಡಿ ಶೋ ಒಳ್ಳೆ ಮಜಾ ತಗೊಂಡೆ. ಅವ್ರು ಯಾರೋ ಡ್ಯಾನ್ಸ್ ಅವರು ಆಡ್ದವ್ರ ಸರಿಯಪ್ಪ ಅವರು. ನೀನ್ ಒಬ್ಬನೇ ಅಲ್ಲ ಕಣೋ, ಬಹುತೇಕ ಗಂಡಸರು ಹೃದಯನ ಹಿಂಗ್ ಬಗದ್ಬಿಟ್ಟು ನೋಡ್ಬಿಟ್ರೆ 8ನೇ ಕ್ಲಾಸಿಗೆ ಶುರು ಆದ್ರೆ ಮದುವೆ ಆಗೋರು ನಿಂತರನೆ ಬೇಜಾಂಜನ ಡೌಡ್ದಿರ್ತಾರೆ. ತಗಲಾಕೊಳೋದು ಒಂದೇ ಕಣೋ. ಬೇಕಾದ್ರೆ ನೋಡು, ಇವಾಗ ಚಿರು ಇಲ್ಲಿ ಇದಾನಲ್ವಾ, ಅವನು ಕೇಳು, ಅವ್ನು ಚಿಕ್ಕ ಹುಡುಗರಿಂದ ಎಷ್ಟು ಜನಕ್ಕೆ ಡೌಡೋದನ್ನ ಕೇಳೋ. ಆದ್ರೆ ಫಿಕ್ಸ್ ಆಗೋದು ಒಬ್ಬರಿಗೇನೆ. ಈ ಸ್ಕಿಟ್ ಬಗ್ಗೆ ಹೇಳ್ಬೇಕಂದ್ರೆ ಒಂದೇ ಒಂದು ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾನೇ ಚೆನ್ನಾಗಿತ್ತು. ನೀವು ಆಕ್ಚುಲಿ ಆಕ್ಟ್ ಮಾಡ್ತಾ ಇದ್ದೀರಾ ಅಂತಾನೆ ಅನಿಸ್ಲಿಲ್ಲ. ನಿಮ್ ಪ್ರತಿಯೊಂದು ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದೀರಾ ಅಂದ್ರೆ, ಗಂಡ ಹೆಂಡತಿ ಮಧ್ಯದಲ್ಲಿ ಫೈಟ್ಸ್ ಇರುತ್ತಲ್ಲ, ಅದು ನಿಜ ಜೀವನದಲ್ಲಿ ಆ ತರ ಆಗ್ತಾ ಇರುತ್ತೆ. ಐ ಥಿಂಕ್ ಸೊ ತುಂಬಾನೇ ರಿಲೇಟ್ ಆಗುತ್ತೆ ಎಲ್ಲರಿಗೂ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಹೆಂಗೆ ಮೇಡಮ್? ನಾನು ತುಂಬಾ ಜನ ನೋಡಿದ್ದೀನಿ ಗಂಡ ಹೆಂಡತಿ ಮಧ್ಯದಲ್ಲಿ ಈ ತರ. ಚಿರು ಕೇಳ್ಬೇಕಾಗ್ತದೆ. ಇಲ್ಲ, ಅವನು ಅನ್ಮ್ಯಾರಿಡ್ ಅಮ್ಮ ಇನ್ನ. ಓಕೆ, ಮದ್ವೆ ಆಗ್ತೀರಾ ಅಲ್ವಾ ನೀವು? ನನಗೆ ಒಂದು ಹೂನಾರ ಇದ್ರೆ ನನಗೆ ಸ್ಟೇಜ್ ಮೇಲೆ ಜಿಜಿ ಕೈ ಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಣ ಈ 4 ಜನರಲ್ಲಿ ನಿಮ್ಗೆ ಯಾರು ಇಷ್ಟನೋ ಹುಡ್ಕೊಂಡೋಗೋರ್ಗೆ ಹಾಕ್ಬಿಟ್ಟು ಧುಮ್ಕೊಂಬಿಡ. ಮ್ಯೂಸಿಕ್ ಹಾಕ್ರಪ್ಪ. ಅಣ್ಣ, ಸ್ವಯಂವರನ ಲೇಡೀಸ್ಗೆ ರಾಣಿಯರಿಗೆ ಇಡೋದು ಕಲ್ತಿದ್ದೀಯ, ಅದೇ ನನಗಿಟ್ಬಿಟ್ರಲ್ಲ. ಅದು ಆಗ್ಲಿ, ಮುಂದುವರಿಲಿ, ಮ್ಯೂಸಿಕ್ ಹಾಕ್ತಾರೆ. ಗೊತ್ತಾಯ್ತು, ಹೋಗೋ. ನೀನ್ ಇನ್ನ 6 ತಿಂಗಳು ನಿದ್ರೆ ಮಾಡಲ್ಲ ಅಂತ ನಂಗೆ ಗೊತ್ತಾಗಲ್ಲ. ಆಗ್ಲಿ ಬಿಡು. ಅಲ್ಲ, ನಮ್ ಕಡೆ ಹೂವಿನಾರ ಸ್ವೀಟ್ ಕೊಟ್ರೆ ಫಿಕ್ಸ್ ಆದಂಗೆ. ಹೌದಾ? ಏನ್ ಫಿಕ್ಸು? ಹೌದಾ? ಏನ್ ಅನಿಸ್ತು ಹೇಳಿ ಮೇಡಮ್? ನಿಜವಾಗ್ಲೂ ಐ ರಿಯಲಿ ಲವ್ ದ ಪರ್ಫಾರ್ಮೆನ್ಸ್. ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ಸುತ್ತೆ, ಬಿಕಾಸ್ ಐ ಥಿಂಕ್ ಯೋರ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಬಹಳ ಖುಷಿ ಆಯ್ತು ಮೇಡಮ್. ಬನ್ನಿ. ಈಗ
ಇವತ್ತು ನಮ್ಮ ಸ್ಕಿಟ್ ನೋಡಿ ತುಂಬಾ ಎಂಜಾಯ್ ಮಾಡಿದ್ದೀರಾ, ನಕ್ಕಿದ್ದೀರಾ. ಮತ್ತೆ ನಾಳೆ ಇನ್ನೂ ನಗ್ಸೋದಕ್ಕೆ ಇನ್ನೂ ಪ್ರಿಪೇರ್ ಆಗಿ ಬರ್ತೀವಿ, ಮರಿಬೇಡಿ.